ಎಲ್ಲರಿಗೂ ನಮಸ್ಕಾರ. ರೆಬೆಲ್ ಸ್ಟಾರ್ ನಿಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರ ಅಭಿಮಾನಿಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನಲವತ್ತೈದು ವರ್ಷಗಳ ಕಾಲದಿಂದ ಚಿತ್ರದ ರಂಗದಲ್ಲಾಗಲಿ, 20 ವರ್ಷದಿಂದ ರಾಜಕೀಯ ರಂಗದಲ್ಲಾಗಲಿ ಅವರನ್ನು ಸಾಕಿ ಬೆಳೆಸಿ ಒಂದು ಉನ್ನತ ಮಟ್ಟದ ಸ್ಥಾನಕ್ಕೆ ಇರಿಸಿದ್ದ ಅಭಿಮಾನಿಗಳು ಜನ ನೀವೇ. ಇದನ್ನು ಯಾವತ್ತೂ ಅವರು ಎಷ್ಟೋ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಇವತ್ತಿನ ದಿನ ಈ ಶ್ರದ್ಧಾಂಜಲಿ ಸಭೆ ಮಂಡ್ಯದಲ್ಲೇ ಮಾಡಬೇಕು ಅಂತ ಅಭಿಮಾನಿ ಸಂಘದವರೆಲ್ಲ ಬಂದು ಕೇಳಿಕೊಂಡಾಗ ನನ್ನ ಮನಸ್ಸಿಗೆ ಇದೇ ಸರಿ ಅನ್ನಿಸ್ತು. ನವೆಂಬರ್ 24ನೇ ತಾರೀಕು ಆ ದುರಂತದಲ್ಲಿ ಆ 30 ಜನ ಪ್ರಾಣ ಕಳ್ಕೊಂಡ್ರು. ಅವರ ಕುಟುಂಬದವರಿಗೆ ಆಗಿರುವಂಥ ನಷ್ಟ, ನೋವು, ದುಃಖ ಯಾರ ಕೈಲೂ ತುಂಬಿಸೋಕ್ಕಾಗಲ್ಲ. ಇದೊಂದು ಸಣ್ಣ ಸಾಂತ್ವನದ ಸಲ್ಲಿಕೆ ಅಷ್ಟೇ ಮಾತ್ರ. ಅದಷ್ಟೇ ಅಲ್ಲ, ಆವತ್ತು ಅಂಬರೀಷ್ ಅವರ ಅಭಿಮಾನಿಗಳಿಬ್ಬರು ಆತ್ಮಹತ್ಯೆಗೆ ಶರಣಾದರು. ನಿಜವಾಗಲೂ ಇದು ತುಂಬಾ ನನಗೆ ನೋವು ಕೊಟ್ಟಿರೋವಂಥ ಒಂದು ವಿಷಯ. ಯಾಕೆಂತಂದರೆ ನಿಮ್ಮೆಲ್ರಿಗೂ ನಿಮ್ಮ ಕುಟುಂಬದವರಿದ್ದಾರೆ, ಮನೆಯವರಿದ್ದಾರೆ, ಹೆತ್ತ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ. ಮುಂದೆ ಅವರ ಜೀವನ ಏನಾಗಬೇಕು ಅನ್ನೋದು ಒಂದು ನಿಮಿಷ ನೀವು ಯೋಚನೆ ಮಾಡ್ತಿದ್ರೆ ಇಂಥ ಒಂದು ಕಾರ್ಯಕ್ಕೆ ನೀವು ದುಡುಕ್ತಾ ಇರಲಿಲ್ಲ. ದಯವಿಟ್ಟು ನಿಮ್ಮಲ್ಲಿ ಒಂದು ನಾನು ಮನವಿ ಮಾಡ್ಕೋತೀನಿ, ಇಂಥ ಒಂದು ಕೆಲಸಕ್ಕೆ ಮಾತ್ರ ಮುಂದೆ ಯಾರು ದಯವಿಟ್ಟು ದುಡುಕಬೇಡಿ. ಯಾಕೆಂದರೆ ಆ ನೋವು, ಆ ನಷ್ಟ ಏನಿದೆ ಆ ಕುಟುಂಬದವ್ರಿಗೆ ಮಾತ್ರ ಗೊತ್ತು. ಇವತ್ತು ಬೆಳಗ್ಗೆ ಅವ್ರ ಮನೆಗೆ ನಾನೇ ಹೋಗಿ ಅವರನ್ನು ಭೇಟಿಯಾದಾಗ ನಾನು ನಿಜವಾಗ್ಲೂ ಮಾತುಗಳೇ ಬಂದಿಲ್ಲ ಅವರ ನೋವನ್ನು ನೋಡಿ. ಸೊ ಇದು ಮಾತ್ರ ನೀವು ದಯವಿಟ್ಟು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಬೇಡಿ. ಅಭಿಮಾನ ಅನ್ನೋದು, ಪ್ರೀತಿ ಅನ್ನೋದು ತೋರಿಸೋ ರೀತಿ ಇದು ಮಾತ್ರ ಅಲ್ಲ. ಇದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ, ಯಾರಿಗೂ ಉಪಯೋಗ ಆಗಲ್ಲ. ನಿಮ್ಮ ಅಭಿಮಾನ, ಪ್ರೀತಿ ಏನಿದೆ ನೀವು ಅಂಬರೀಷ್ ಅವ್ರಿಗೆ ಎಷ್ಟೋ ಬಾರಿ ತೋರಿಸಿದ್ದೀರ. ಇವತ್ತಿನ ದಿನ ಇಲ್ಲಿ ನಿಮ್ಮೊಂದಿಗೆ ಒಂದಷ್ಟು ನೆನಪುಗಳು ನನಗೂ ಹಂಚ್ಕೋಬೇಕು ಅಂತ ಆಸೆ ಇದೆ. ನಮ್ಮ ಮದುವೆಯಾದ ಹೊಸದರಲ್ಲಿ ನನ್ನನ್ನು ಬೇಕಾದಷ್ಟು ಸಲ ಮಂಡ್ಯಕ್ಕೆ ಕರ್ಕೊಂಡ್ಬಂದರು. ಬಂದಾಗೆಲ್ಲ ಅವರನ್ನು ಇಲ್ಲಿಯ ಜನ ರಿಸೀವ್ ಮಾಡಿಕೊಳ್ಳೋ ರೀತಿ, ಆ ಪ್ರೀತಿ ನೋಡಿ ನನಗೆ ತುಂಬ ಆಶ್ಚರ್ಯ ಆಗೋದು. ಏನು ಇಷ್ಟು ಪ್ರೀತಿಯಿಂದ ಒಂದು ಸಿನಿಮಾ ಹೀರೋ ಅಲ್ಲ, ಅಥವಾ ಒಬ್ಬ ರಾಜಕೀಯ ನಾಯಕನಾಗಲ್ಲ, ಒಬ್ಬರ ಫ್ರೆಂಡು ಅಥವಾ ಆತ್ಮೀಯರು ನಮ್ಮ ಮನೆಯವ್ರ ಥರನೇ ರಿಸೀವ್ ಮಾಡ್ಕೋತೀರ, ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀರ. ಅವರು ಅಷ್ಟೇ ಲಿಬರ್ಟಿ ತಗೊಂಡು ನಿಮ್ಮನ್ನು ಮಾತಾಡಿಸೋರು. ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೋತಾ ಇದ್ರಿ. ಇದೇನು ಅಂತ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಕೇಳ್ತಿದ್ದೆ ನಾನು, ಇದೇನಿದು ಅಂತ. ಅವರೊಂದೇ ಮಾತು ಹೇಳೋರು, ನನಗೆ ಮೊದಲಿಂದಾನು ಮಂಡ್ಯದಲ್ಲಿ ಬಂದಾಗೆಲ್ಲ ನನಗಿಷ್ಟವಾದ ಒಂದು ಹನಿ ಕೇಕ್ ಇಲ್ಲೇ ಮಾಡ್ತಾರೆ ಒಂದು ಬೇಕರಿಯಲ್ಲಿ, ಅದನ್ನು ತರಿಸ್ಕೊಟ್ಟು ನನಗೆ ತಿನ್ನಿಸ್ತಾಯಿದ್ರು. ಅದು ನನಗೆ ತುಂಬ ಫೇವ್ರೆಟ್ ಫುಡ್ಡು ಆ ಹನಿ ಕೇಕ್ ಅಂದರೆ. ಅದನ್ನು ನಿನಗೆ ಆ ಹನಿ ಕೇಕ್ ಅಷ್ಟು ಇಷ್ಟ ಅಲ್ವಾ, ಯಾಕೆ ಇಷ್ಟ? ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಹಿಯಾಗಿರುತ್ತೆ, ಅದಕ್ಕೆ ನನಗಿಷ್ಟ ಅಂತ ಹೇಳ್ತಿದ್ದೆ. ಅದೇ ಥರ ನಮ್ಮ ಮಂಡ್ಯದ ಜನ ನನ್ನ ಮೇಲಿಟ್ಟಿರೋ ಪ್ರೀತಿ ಆ ಹನಿ ಕೇಕ್ಕಿಂತಲೂ ಸಿಹಿ. ಅದಕ್ಕೆ ನನಗೆ ಮಂಡ್ಯದ ಜನ ಅಂದರೆ ಅಷ್ಟು ಪ್ರೀತಿ ಅಂತ ಹೇಳ್ತಾಯಿದ್ರು. ನಾನು ಸುಮ್ಮನೆ ಕೇಳ್ತಿದ್ದೆ, ಏನ್ರಿ ಮಂಡ್ಯದ ಜನ ಪ್ರೀತಿ ಅಂತ ಮಾತ್ರ ಹೇಳ್ತೀರಾ,
ಎಲ್ಲಿ ಹೋದರೂ ನಿಮ್ಮನ್ನು ಜನ ಇಷ್ಟಪಡ್ತಾರಲ್ಲ. ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋದರೂ ಅಂಬರೀಷ್ ಅಣ್ಣ, ಮಂಡ್ಯದ ಗಂಡು ಅಂತ ಪ್ರೀತಿಯಿಂದಾನೇ ನಿಮ್ಮನ್ನು ಕರೀತಾರೆ. ಬರೀ ಮಂಡ್ಯದ ಮಾತ್ರ ಏನು ಸ್ಪೆಷಲ್ ಆಗಿ ಹೇಳ್ತಿದ್ದೀರಾ ಅಂತ. ಅವರು ನಗ್ತಾ ಇದ್ರು. ಮುಂದೆ ಗೊತ್ತಾಗುತ್ತೆ, ನೋಡ್ತಾ ಇರು ಅಂತ ಹೇಳೋರು. ಅದಾದಮೇಲೆ ಅವರ 50ನೇ ವರ್ಷದ ಹುಟ್ಟುಹಬ್ಬ ಇದೇ ಸ್ಟೇಡಿಯಮಲ್ಲಿ ಆಚರಿಸಿದ್ವಿ. ಆವತ್ತಿನ ದಿನ ಇಲ್ಲಿ ಬಂದಾಗ ಜೋರು ಮಳೆ, ನೀರಿನ ಪ್ರವಾಹ. ಆದರೂ ಇಲ್ಲಿ ಬಂದು ನೋಡಿದಾಗ ಲಕ್ಷಾಂತರ ಜನ, ಆ ಜನಪ್ರವಾಹನೂ ಎಲ್ಲೂ ಹೋಗಿಲ್ಲ, ಇಲ್ಲೇ ಕೂತಿದ್ರು, ಇಲ್ಲೇ ಕಾಯ್ತಾ ಇದ್ರು. ಅವರ ಮೆಚ್ಚಿನ ನಾಯಕ, ನಟ ಅವರನ್ನು ನೋಡಿ ಆ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ಭಾಗವಹಿಸಬೇಕು ಅನ್ನೋ ಒಂದು ಪ್ರೀತಿಯಿಂದ ಆ ಮಳೆಯಲ್ಲಿ ಕಾಯ್ತಾ ಇದ್ರು. ಇದನ್ನು ನೋಡಿ ನಿಜವಾಗ್ಲೂ ನನಗೆ ಅಲ್ಲಿ ನೋಡಿದವ್ರಿಗೆಲ್ಲ, ನನಗೆ ಮಾತ್ರ ಅಲ್ಲ, ನೋಡಿದವ್ರು ಎಲ್ರಿಗೂ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತು. ಇದೇನಪ್ಪ, ಇದು ಯಾವ ಋಣಾನುಬಂಧ, ಇದು ಎಂಥ ಪ್ರೀತಿ, ಎಲ್ಲೆಲ್ಲೂ ನೋಡಿಲ್ವಲ್ಲ. 3 ಬಾರಿ ಇಲ್ಲಿಂದ MP ಆಗಿದ್ರು, MLA ಆಗಿದ್ರು, ಸೆಂಟ್ರಲ್ ಮಿನಿಸ್ಟರ್ ಆದರು, ಇಲ್ಲಿ ರಾಜ್ಯದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದ್ರು. ಎಲ್ಲಿ ಹೋದರೂ ಅವರು ಒಂದೇ ಹೇಳ್ಕೊತಾ ಇದ್ರು, ನನ್ನ ಮಂಡ್ಯದ ಜನ ಮಂಡ್ಯದಿಂದ ಡೆಲ್ಲಿ ಕಳಿಸಿದ್ದಾರೆ, ನನ್ನ ಸೆಂಟ್ರಲ್ ಮಿನಿಸ್ಟರ್ ಆಗೋಕ್ಕೆ ಅವರೇ ಕಾರಣ ಅಂತ ಪ್ರತಿ ಒಂದು ಕಡೆ ಅವ್ರು ಹೇಳ್ಕೊಳ್ಳೋದು, ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಇದು ಮಾತ್ರ ನಿಜ. ಅವ್ರು ಇನ್ಯಾರಿಗೂ ಆ ಕ್ರೆಡಿಟ್ನ ಕೊಟ್ಟಿಲ್ಲ. ಅವ್ರು ಯಾವತ್ತೂ ಹೇಳೋರು, ನನ್ನ ಜನ, ನಾನು ಇವತ್ತು ಈ ಥರ ಇರೋದಕ್ಕೆ ಕಾರಣ ನನ್ನ ಜನ ಅಂತ ಹೇಳೋರು. ನಿಮ್ಮದು ಮಾತ್ರ ಸ್ಪೆಷಲ್ಲು, ಮಂಡ್ಯದವ್ರ ಪ್ರೀತಿ ಮಾತ್ರ ಸ್ಪೆಷಲ್. ಏನು ನಿಮಗೆ ಎಲ್ಲ ಊರಿಂದನೂ ಅವರವರ ತಮ್ಮ ನಾಯಕರನ್ನು ಗೆಲ್ಲಿಸ್ತಾರೆ, ಅವರು ಡೆಲ್ಲಿಗೆ ಹೋಗ್ತಾರೆ ಅಥವಾ ರಾಜ್ಯದಲ್ಲಿ ಮಂತ್ರಿಗಳಾಗ್ತಾರೆ. ನಿಮಗೆ ಮಾತ್ರ ಏನು ಸ್ಪೆಷಲಾಗಿ ಹೇಳ್ತೀರಲ್ಲ ಅಂತ ಕೇಳುವೆ. ಆಗಲೂ ನಗ್ತಾ ಇದ್ರು. ಮುಂದೆ ಗೊತ್ತಾಗುತ್ತೆ, ನೋಡ್ತಾ ಇರು ಅಂತ ಹೇಳೋರು. ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಜನಿಕಾಂತ್ ಅವರು ಒಂದು ಮಾತು ಹೇಳಿದ್ರು, ಅಂಬರೀಷ್ ಜೀವನದಲ್ಲಿ ಹಣ ಸಂಪಾದನೆ ಮಾಡಿಲ್ಲ, ಜನ ಸಂಪಾದನೆ ಮಾಡಿದ್ದಾರೆ ಅಂತ. ಅವರ ಆಸ್ತಿನೇ ನೀವು. ನಿಮ್ಮನ್ನು ಬಿಟ್ಟು ಅವ್ರು ಏನೇನೂ ಇಲ್ಲ. ಅವರ ಅಂಬರೀಷ್, ಅವರು ಮಂಡ್ಯದ ಗಂಡು, ರೆಬಲ್ ಸ್ಟಾರ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ನೀವುಗಳೇ ಕಾರಣ ಅನ್ನೋದು ಅವರಿಗೆ ಯಾವತ್ತೂ ಇತ್ತು ಮನಸ್ಸಲ್ಲಿ. ಅವರು ಉಸಿರಲ್ಲೂ ಮನಸ್ಸಲ್ಲಿ ಕನಸಲ್ಲಿ ಯಾವತ್ತೂ ಮಂಡ್ಯನೇ. ಇದೊಂದು ಮಾತ್ರ ನಮಗೆ ಯಾವತ್ತೂ ಹೇಳ್ಕೊಡೋರವರು. ಇದನ್ನು ಮಾತ್ರ ನಾನು ಮರೆಯೋಂಗೇ ಇಲ್ಲ. ನನ್ನ ಉಸಿರಿರೋವರೆಗೂ ಮಂಡ್ಯ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳೋರು. ಆ ಒಂದು ಶಕ್ತಿ, ಆ ಒಂದು ಭಾವನೆನೇ ಕೊನೆ ಬಾರಿ ನವೆಂಬರ್ 25ನೇ ತಾರೀಕು ಅವರನ್ನು ಇಲ್ಲಿ ಕರ್ಕೊಂಡು ಬಂದಾಗ ಆವತ್ತು ನನಗೆ ಗೊತ್ತಾಯಿತು, ಮುಂದೆ ಗೊತ್ತಾಗುತ್ತೆ ನೋಡ್ತಾ ಇರು, ಮುಂದೆ ಗೊತ್ತಾಗುತ್ತೆ ನೋಡ್ತಾ ಇರು ಅಂತ ಹೇಳ್ತಾ ಇದ್ರಲ್ಲ, ಅದೇನು ಅಂತ ಆವತ್ತು ತೋರಿಸ್ಕೊಟ್ಟಿದ್ದೀರ ನೀವು ಅವರನ್ನು ಕಳಿಸ್ಕೊಟ್ಟಿರೋ ರೀತಿ, ಆ ಒಂದು ಗೌರವ, ಆ ಮರ್ಯಾದೆ, ಆ ಪ್ರೀತಿ, ವಿಶ್ವಾಸ ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ, ಮರೆಯೋದು ಇಲ್ಲ. ಈ ಮಣ್ಣಿನ ಮಗನಾಗಿ ಹುಟ್ಟಿದ್ದಕ್ಕೆ ಆ ಜೀವನ ಸಾರ್ಥಕ ಆಯಿತು. ಅದನ್ನು ತೋರಿಸಿದ್ದು ನೀವೇ. ಅವರ ಜೀವನದಲ್ಲಿ ಯಾವತ್ತೂ ಸ್ನೇಹ, ಪ್ರೀತಿ, ಬಾಂಧವ್ಯಗಳು ತುಂಬಿಕೊಂಡಿದ್ರು. ಅವ್ರ ಜೊತೆಯಲ್ಲಿ ಯಾವಾಗಲೂ ಜನ ಇದ್ದರು. ಇವತ್ತು ಅಂತಲ್ಲ, ಅವರು ಸಿನಿಮಾ ರಂಗದಲ್ಲಿ ಅದಕ್ಕಿಂತ ಮುಂಚಿತವಾಗ್ಲೂ ಅವ್ರ ಜೊತೆಯಲ್ಲಿ ಯಾವತ್ತೂ ಫ್ರೆಂಡ್ಸ್ ಇರೋರು. ಸಿನಿಮಾ ರಂಗದಲ್ಲಿ ಬಂದಾಗ್ಲೂ ಜನ ಇದ್ದರು. ಆದಮೇಲೆ ರಾಜಕೀಯ ರಂಗಕ್ಕೆ ಬಂದಾಗ್ಲೂ ಜೊತೆಯಲ್ಲಿ ಯಾವತ್ತೂ ಅವರಿಗೆ ಆತ್ಮೀಯರು, ಸನ್ನಿಹಿತರು, ಹಿತೇಶರು ಎಲ್ಲರೂ ಇದ್ದರು. ಆದರೆ ಅವರು
ನನ್ನವರು ಬೇರೆಯವರು ಅಂತ ಯಾವತ್ತೂ ಬೇರೆ ಭೇದ ಭಾವಗಳಿಟ್ಕೊಂಡು ಒಬ್ಬರನ್ನೂ ನೋಡಿಲ್ಲ. ಶತ್ರುಗಳನ್ನೂ ಸಹ ಅದೇ ರೀತಿ ಪ್ರೀತಿಯಿಂದನೇ ಸ್ವಾಗತಿಸಿ ಅವ್ರಿಗೇನಾದರೂ ಬೇಕಾ, ಊಟ ತಿಂಡಿ ಬೇಕಾ, ಅಥವಾ ಇನ್ನೇನಾದರೂ ಸಹಾಯ ಆಗಬೇಕಾ ಅನ್ನೋ ಒಂದು ದೊಡ್ಡ ಮನಸ್ಸು ನಿಜವಾಗ್ಲೂ ದೇವರವ್ರಿಗೆ ಕೊಟ್ಟಿದ್ರು. ಆ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋ ಒಂದು ಮನಸ್ಸು ದೇವರು ನಿಮಗೆ ಕೊಟ್ಟಿದ್ರು. ಅದೇ ಅವ್ರು ಮಾಡಿರೋ ಪುಣ್ಯ. ಈ ಪುಣ್ಯ ಭೂಮಿಲಿ ಜನ್ಮ ಮಾಡಿದ್ದಕ್ಕೆ ನಿಜವಾಗ್ಲೂ ಅದು ಯಾವ ಜನ್ಮದಲ್ಲಿ ಅವರು ಪುಣ್ಯ ಮಾಡಿಕೊಂಡ್ರು ಗೊತ್ತಿಲ್ಲ. ಈ ಪ್ರೀತಿಯಲ್ಲಿ ಒಂದು ಸಣ್ಣ ಭಾಗ ನಮಗೂ ಸಿಕ್ಕಿತ್ತಲ್ಲ, ನಿಜವಾಗ್ಲೂ ಧನ್ಯರಾದ. ಪದಗಳೇ ಇಲ್ಲ ನಿಮಗೆ ಧನ್ಯವಾದ ಹೇಳೋಕ್ಕೆ. ಇನ್ನೇನು ಹೇಳೋಕ್ಕಿಲ್ಲ. ಜೀವನದ ಜೊತೆಯಲ್ಲಿ ನೀವಿದ್ರಿ, ಅದಾದಮೇಲೂ ನೀವಿದ್ದೀರ. ಯಾರು ಬಂದರು, ಯಾರಿಲ್ಲ, ಯಾರು ಇಲ್ಲದೆ ಇರ್ಬೋದು, ಅದ್ರ ಬಗ್ಗೆ ಯಾವ ಬೇಜಾರು ಇಲ್ಲ ನನಗೆ. ನೀವಿದ್ದೀರ, ಅದೊಂದೇ ಸಾಕು, ಅದೊಂದೇ ಸಾಕು, ಅಷ್ಟೇ ಸಾಕು. ಈ ಶ್ರದ್ಧಾಂಜಲಿಯ ಸಭೆ ನಿಮ್ಮ ಮೂಲಕನೇ, ನಿಮ್ಮಿಂದನೇ, ನಿಮಗೋಸ್ಕರನೇ. ನೋಡಿ, ಇಷ್ಟೊತ್ತು ನೀವೆಲ್ಲ ಕೂತಿದ್ದೀರ, ಎಲ್ಲರೂ ಮಾತಾಡಬೇಕಾದ್ರೆ ಒಂದ್ಸಲ ಮೇಲೆ ಆ ಚಂದ್ರನ ಮುಖ ನೋಡಿ. ನಗ್ನಗ್ತಾ ಇರೋ ಚಂದ್ರನ ಮುಖ ನನಗೆ ಮೇಲಿಂದ ಅಂಬರೀಷ್ ಅವರು ನಮ್ಮನ್ನು ನೋಡಿ ನಗ್ತಾ ಇರೋಂಗೆ ಇದೆ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಿರೋಂಗೆ ಇದೆ. ಈ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಅದರಲ್ಲಿ ಒಂದು ಸಣ್ಣ ಭಾಗ, ಒಂದು ಸಣ್ಣ ಜಾಗ ಅಭಿಷೇಕ್ಗೂ ಇರಲಿ, ಅದೇ ನನ್ನ ಪ್ರಾರ್ಥನೆ. ಇಷ್ಟೊತ್ತು ನನ್ನ ಭಾವನೆ, ನನ್ನ ನೆನಪು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಧನ್ಯವಾದಗಳು. ಅಭಿಮಾನಿ ಸಂಘದವರು, ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಂಥವರು ಎಲ್ಲರಿಗೂ ನನ್ನ ಅನಂತ ಕೋಟಿ ವಂದನೆಗಳು. ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಧನ್ಯವಾದ.